ನಮಸ್ಕಾರ, ಎಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ರಾಘವೇಂದ್ರ ಕುಲಕರ್ಣಿ. ಮುಖ್ಯಾಂಶಗಳು: ಗಜೇಂದ್ರಗಢ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಸಾಂಘಿಕ ಚಟುವಟಿಕೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಗಜೇಂದ್ರಗಢದ ಬಣಿಜ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ. ಆನೇಕಲ್ ತಾಲೂಕಿನಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಗಜೇಂದ್ರಗಢದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಸಾಂಘಿಕ ಚಟುವಟಿಕೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಲಾಯಿತು. ಗಜೇಂದ್ರಗಢದ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಸಾಂಘಿಕ ಚಟುವಟಿಕೆಗಳ ಸಮಾರಂಭ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಆಯಿತು. ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಆದ್ಯತೆ ನೀಡಲಾಗಿದ್ದು, ಸರ್ಕಾರಿ ಕಾಲೇಜಿನಲ್ಲಿ ಕೊರತೆಯ ಜೊತೆ ಮೂಲ ಸೌಕರ್ಯ ಬೇಡಿಕೆ ಒದಗಿಸಲು ಕೆಎಸ್ಎಂಸಿ ಯಿಂದ ಅನುದಾನ ನೀಡುವುದಾಗಿ ಶಾಸಕ ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದರು. ಶನಿವಾರ ಸ್ಥಳೀಯ ಸರ್ಕಾರಿ ಪಿಯು ಕಾಲೇಜಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ನಾನಾ ಸಾಂಘಿಕ ಚಟುವಟಿಕೆಗಳ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರೊಫೆಸರ್ ಸಂಕನೂರ್ ಅವರು ನಿಮ್ಗೆಲ್ಲ ಹೇಳ್ಕೊಡ್ತಾರೆ. ಯಾಕಂದ್ರೆ ಒಬ್ಬ ಶಿಕ್ಷಕರಾಗಿ ಶಿಕ್ಷಣದ ಬಗ್ಗೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡಂತವ್ರು ಮತ್ತು ಅವ್ರ ಧ್ವನಿ ಎಲ್ಲ ನೀವು ಕೇಳಿದ್ರಿ ವಿಧಾನ ಪರಿಷತ್ನಲ್ಲಿ. ಶಿಕ್ಷಣ ಬಗ್ಗೆ ಏನಾದ್ರೂ ಬಂದ್ರೆ ಅವರು ಎಲ್ಲಿ ಸುಮ್ಮನೆ ಕುಂದ್ರಂಗಿಲ್ಲ. ಯಾವ ನಮ್ಮ KDP ಮೀಟಿಂಗ್ ಇರಲಿ ಏನೇ ಇರಲಿ ಅವರ ಸಮಾಧಾನ ಆಗುವವರೆಗೆ ಅವರು ಹೋರಾಟ ಮಾಡ್ತಕ್ಕಂಥ ಒಂದು ಸ್ವಭಾವದಲ್ಲಿದ್ದಾರೆ. ಅದಕ್ಕಂತ ಅವರು ನಿಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿದೆ. ನಾನಿಷ್ಟೇ, ನೀವೆಲ್ಲರೂ ಒಂದೇನಾದ್ರು ಸಾಧಿಸ್ಬೇಕಾದ್ರೆ ಒಂದು ಗುರಿಯನ್ನು ಇಟ್ಕೋಬೇಕು. ನೀವು ಆ ಗುರಿ ಮುಟ್ಟುವರೆಗೆ ನೀವು ನಿಮ್ಮ ಛಲವನ್ನ ಬಿಡದಂತ ಪರಿಸ್ಥಿತಿಯಲ್ಲಿ ನೀವೆಲ್ಲ ಇರಬೇಕಾಗತ್ತೆ. ಅದಕ್ಕೆ ಅಂತ ಒಂದು ವಿಚಾರವನ್ನ ನೀವೆಲ್ಲ ಇಟ್ಕೊಂಡು ಮತ್ತು ಇವತ್ತೇನು ನಿಮ್ಮ ಕಾಲೇಜಿನಲ್ಲಿ ಇನ್ನೂ ಕೆಲವು ಡೆಸ್ಕು, ಲೈಬ್ರರಿಗೆ ಬುಕ್ಸು ಇವೆಲ್ಲ ಬೇಕು ಅನ್ನೋ ವಿಚಾರವನ್ನ ನಿಮ್ಮ ಪ್ರಾಂಶುಪಾಲರು ಹೇಳಿದ್ದಾರೆ. ಅದ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಬಹುಶಃ ನಮ್ಮ ನಿಗಮದಿಂದ ಏನ್ ನಿಮ್ಗೆ ಎಷ್ಟು ಡೆಸ್ಕ್ ಬೇಕು ಅದನ್ನ ಪೂರೈಸುವಂತ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ. ತಿಳಿಸಿ ಇವತ್ತು ಬಂದಂತ ಸಂದರ್ಭದಲ್ಲಿ ಎಲ್ಲ ಮಕ್ಕಳು ಮತ್ತು ಎಲ್ಲ ನಮ್ಮ ಗುರುಗಳು ನಮ್ಮನ್ನೆಲ್ಲ ಬಹಳ ಪ್ರೀತಿ ವಿಶ್ವಾಸದಿಂದ ಸ್ವಾಗತವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರಿಗೆ ನನ್ನ ಅಭಿನಂದನೆಗಳನ್ನ. ಎಲ್ಲ ಗಣ್ಯಮಾನ್ಯರು ಅದಕ್ಕೆ ಭಾಗವಹಿಸಬೇಕಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ. ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್ ಮಾತನಾಡಿ, 3 ವಿಷಯಗಳ ಕುರಿತು ಈ ಸಂದರ್ಭದೊಳಗೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಒಂದೇದು, ಇವತ್ತು ಶುದ್ಧ ನೀರಿನ ಘಟಕ ಇದರ ಉದ್ಘಾಟನೆ ಆಗ್ಯದ. ಶುದ್ಧ ನೀರಿನ ಘಟಕ ಉದ್ಘಾಟನೆ ಮಾಡ್ತಕ್ಕಂಥ ಮುಖ್ಯ ಕಾರಣ ಏನಂತಪ್ಪ ಅಂದ್ರೆ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಎಲ್ಲ ಸಂಪತ್ತಿಗಿಂತ ಆರೋಗ್ಯ ಸಂಪತ್ತು ಬಹಳ ದೊಡ್ಡದು. ನಾವೆಲ್ಲರೂ ಆರೋಗ್ಯವಂತರಾಗಿರ್ಬೇಕಪ್ಪ ಅಂತಂದ್ರೆ ಸ್ವಚ್ಛವಾದ ಪರಿಶುದ್ಧವಾದಂಥ ಇವತ್ತು ನೀರನ್ನ ಕುಡಿಬೇಕಾಗ್ತದೆ. ಕಲುಷಿತ ನೀರು, ಅದಕ್ಕೆ ನಾವು ಕಂಟ್ಯಾಮಿನೇಟೆಡ್ ವಾಟರ್ ಅಂತೀವಿ. ಕಲುಷಿತ ನೀರು ಕುಡಿಯೋದ್ರಿಂದ ಮನುಷ್ಯರಿಗೆ ಬಹಳಷ್ಟು ರೋಗ ರುಚಿಗಳು ಬರ್ತಾವೆ. 10ಕ್ಕೂ ಹೆಚ್ಚು ರೋಗ ರುಚಿಗಳು ಬರ್ತಾವೆ. ಕಾಲರಾ ಇರ್ಬೋದು, ಡೈರಿಯಾ ಇರ್ಬೋದು, ಡಿಸೆಂಟ್ರಿ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಲಿವರ್ ಇವನ್ ಬರ್ತದೆ, ಏನೋ ಲಿವರ್ ಹೆಪಟೈಟಿಸ್ ಅಂತ ಬರ್ತದೆ, ಜಾಂಡೀಸ್ ಅಂತೇನೋ. ಬಹಳ ಮುಖ್ಯವಾಗಿ ಬಹಳ ಆಶ್ಚರ್ಯ ಪಡ್ತೀರಿ ನೀವು, ಪೋಲಿಯೋ ಅಂತ ಕೇಳಿರಿ ನೀವು. ಪೋಲಿಯೋ ಕೂಡ ಕಂಟ್ಯಾಮಿನೇಟೆಡ್ ವಾಟರ್, ಕಲುಷಿತ ನೀರನ್ನು ಕುಡಿದ್ರಿಂದ ಬರ್ತದೆ. ಹಾಗಾಗಿ ನಾವೆಲ್ಲರೂ ಕೂಡ
ಸಾಧ್ಯವಾದಷ್ಟು ಶುದ್ಧ ನೀರನ್ನು ಕುಡಿಯಬೇಕು. ನಿಮ್ಮಲ್ಲಿ ವಾಟರ್ ಫಿಲ್ಟರ್ ಇಲ್ಲಂದ್ರೆ ಕನಿಷ್ಠ ಪಕ್ಷ ನೀವು ಮನೆಯೊಳಗೆ ವಿಶೇಷವಾಗಿ ಮಳೆಗಾಲ ಸಂದರ್ಭದೊಳಗೆ ಭಾಳ ನೀರು ಕಲುಷಿತ ಬರ್ತಾ ಸಪ್ಲೈ ಆಗ್ತದೆ ಮುನ್ಸಿಪಾಲ್ಟಿಯಿಂದ. ಹಾಗಾಗಿ ನೀವೆಲ್ಲರೂ ಕೂಡ ಆ ನೀರನ್ನು ಕಾಸಿ, ನೀರನ್ನು ಸರಿಯಾಗಿ ಕಾಸಿ ಅದನ್ನು ಆರಿಸಿ ಕುಡಿಬೇಕು. ಯಾರು ನೀರನ್ನು ಸರಿಯಾಗಿ ಆರಿಸಿ ಕುಡಿತೀರಿ ಅವ್ರಿಗೆ ಯಾವ ರೋಗ ರುಚಿಗಳು ಬರಂಗಿಲ್ಲ. ನೀರು ಕಾಸೋದಂದ್ರೆ ಏನಾಗ್ತದೆ ನೀವು ಪ್ರಶ್ನೆ ಮಾಡ್ಬೋದು. ನೀರು ಕಾಸೋದ್ರಿಂದ ಅದರೊಳಗೆ ಏನು ಬ್ಯಾಕ್ಟೀರಿಯಾ ಇರ್ತಾವೆ, ನಿಮ್ಮ ರೋಗ ರುಚಿ ತರತಕ್ಕಂಥ ಬ್ಯಾಕ್ಟೀರಿಯವು ಎಲ್ಲ ಸತ್ತೋಗ್ತವೆ. ಹಾಗಾಗಿ ಈ ಒಂದು ಕಾರಣಕ್ಕಾಗಿ ನಾನು ವಿಧಾನ ಪರಿಷತ್ ಸದಸ್ಯನಾದಾಗ ಬಹಳಷ್ಟು ಶಾಲೆ ಕಾಲೇಜುಗಳಿಗೆ ಈ ರೀತಿಯ ಸುದ್ದಿ ಘಟಕವನ್ನು ಕೊಟ್ಟಿದ್ದೀನಿ. ಫಸ್ಟ್ ನಾನು MLC ಆದ್ಮೇಲೆ ಕೊಟ್ಟದ್ದು ಗೌರ್ಮೆಂಟ್ PU ಕಾಲೇಜ್ ಸಿದ್ಲಿಂಗ್ ನಗರದೊಳಗೆ ಗದಗದೊಳಗೆ ಏನೈತೆ ಅದಕ್ಕೆ ನಾನು ಕೊಟ್ಟೇನೆ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಅದ ಗದಗದೊಳಗೆ, ಆ ಪಾಲಿಟೆಕ್ನಿಕ್ ಕಾಲೇಜಿಗೆ ಕೊಟ್ಟೇನೆ. ಇನ್ನೊಂದು ಅಂಜುಮನ್ ಪಾಲಿಟೆಕ್ನಿಕ್ ಅದ, ಅಲ್ಲೇನೂ ಕೂಡ ಕೊಟ್ಟಿದ್ದೆ. ನಮ್ಮ ಗದಗದೊಳಗೆ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಅದ, ಆ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ಗೆ ಕೂಡ ನಾನು ಸುದ್ದಿಯನ್ನು ಕೊಟ್ಟಿದ್ದೀನಿ. ಹುಲ್ಕೋಟೆ ಒಳಗೊಂದು ಪ್ರೈಮರಿ ಸ್ಕೂಲ್ ಬಹಳ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ, ಅಲ್ಲಿನೂ ಕೂಡ ಕೊಟ್ಟಿದ್ದೀನಿ. ಒಟ್ಟಾರೆ ನಾನು ವಿಧಾನ ಪರಿಷತ್ ಸದಸ್ಯನಾದಾಗ ಶಾಲೆ ಕಾಲೇಜಿನವರು ಯಾರ್ಯಾರು ಈ ಶುದ್ಧ ನೀರಿನ ಘಟಕ ಕೊಟ್ಟಿದ್ದಾರೆ ಅವರಿಗೆ ನಾನು ಮಂಜೂರು ಮಾಡಿದ್ದೀನಿ. ಅವೆಲ್ಲ ಒಳ್ಳೆಯ ರೀತಿಯಿಂದ ನೋಡಿ. ಇವತ್ತು ಗೌರ್ಮೆಂಟ್ PU ಕಾಲೇಜೊಳಗೆ ನಾನು ಮಂಜೂರು ಮಾಡಿ 10 ವರ್ಷ ಯಾವುದೂ ಕಂಪ್ಲೇಂಟ್ ಇಲ್ಲ. ಗದಗದೊಳಗೆ ನಮ್ಮ ಕೋರ್ಟ್ ಅದ, ಕೋರ್ಟ್ ವಕೀಲರು ಕೇಳಿದ್ರು ನಮ್ಮಲ್ಲೇ ಒಂದು ಶುದ್ಧ ನೀರಿನ ಘಟಕ ಕೊಡಿ ಅಂತ ಕೊಟ್ಟಿದ್ದೀವಿ. ನಗರಸಭಾ ಸದಸ್ಯರು ನಗರಸಭೆ ಆವರಣದಲ್ಲೂ ಕೂಡ ಅಂತ ಹೇಳಿದ್ರು, ಅಲ್ಲಿನೇ ಕೊಟ್ಟಿದೆ. ಅಂದರೆ ಬರೀ ಗದಗ ಅಷ್ಟೇ ಅಲ್ಲ, ಹಾವೇರಿ ಜಿಲ್ಲೆ ಇರ್ಬೋದು, ಧಾರವಾಡ ಜಿಲ್ಲೆ ಇರ್ಬೋದು, ಕಾರವಾರ ಜಿಲ್ಲೆ ಇರ್ಬೋದು, ಯಾವ ಶಾಲೆ ಕಾಲೇಜಿನವರು ಈ ಶುದ್ಧ ನೀರಿನ ಘಟಕ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಆರೋಗ್ಯ ಸರಿ ಇರಬೇಕನ್ನೋ ವಿಚಾರದೊಳಗೆ ನಾನು ಮಂಜೂರಿ ಮಾಡಿದ್ದೇನೆ ಅನ್ನೋ ಮಾತನ್ನ ನಿಮ್ಮೆಲ್ಲರ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ. ನಿವೃತ್ತ ಉಪನ್ಯಾಸಕ SH ಮುಚ್ಕಂಡಿ ಉಪನ್ಯಾಸ ನೀಡಿದರು. ಪ್ರಾಚಾರ್ಯ ರಮೇಶ್ ಮರಾಠಿ, ರಮೇಶ್ ರಾಯ್ಕರ್ ಮಾತನಾಡಿದರು. ಸಿದ್ದಪ್ಪ ಬಂಡಿ, ಶಿವರಾಜ್ ಗೋರ್ಪಡೆ, ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ, ಮುದಿಯಪ್ಪ ಮುಧೋಳ್, ಅಂಬರೀಶ್ ಬಳವೇರ್, ಶ್ರೀಧರ್ ಗಂಜಿಗೌಡರ್, ಯಲ್ಲಪ್ಪ ಬಂಕರ್, ವೆಂಕಟೇಶ್ ಮುದ್ಗಲ್, ಉಮೇಶ್ ಚನ್ನು ಪಾಟೀಲ್, ಅಂದಪ್ಪ ಅಂಗಡಿ, ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್, ರಾಜು ಸಾಂಗ್ಲಿಕರ್, ಈಶಪ್ಪ ರಾಠೋಡ್, ಶ್ರೀಧರ್ ಬಿದರಳ್ಳಿ, ಸಿದ್ದು ಗೊಂಗೂರ್ ಶೆಟ್ಟಿಮಠ, ಅರಿಯಂತ್ ಭಾಗ್ಮಾರ್, ಉಪನ್ಯಾಸಕರಾದ ಬಸಪ್ಪ ಜೋಗಣ್ಣವರ್, ಸಿದ್ದಪ್ಪ ಪೂಜಾರ್, ಚಂದಸ್ವಿನಿ ಕೆಜಿ, ಸಾವಿತ್ರಿ ಪೂಜಾರ್, ಆಶಿಕ್ ಮೊಮಿನ್, ಕಳಗಪ್ಪ ರಾಠೋಡ್, ಸಂಗಮೇಶ್ ಹುನ್ಗುನ್, ಬಸಮ್ಮ ತಳವಾರ್, ಸವಿತಾ ಸೂಡಿ, ವೆಂಕಟೇಶ್ ಕುಕ್ಕುಬಾಯಿ, ಚೈತ್ರ HS, ಶಿಲ್ಪಾ ದಿವಾಣರ್, ಅಲಿಸಾಬ್ ದಿಂಡ್ವಾಡ್ ಇನ್ನಿತರರು ಉಪಸ್ಥಿತರಿದ್ದರು. ಗಜೇಂದ್ರಗಢದ ಬಣಜಿಗ ಕ್ಷೇಮಾಭಿವೃದ್ಧಿ ಸಂಘದ ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ನೀಡುವುದಾಗಿ ವಿಧಾನ ಪರಿಷತ್ ಸದಸ್ಯ SV ಸಂಗೂರ್ ಭರವಸೆ ನೀಡಿದರು. ಗಜೇಂದ್ರಗಢದ ಬಣಜಿಗ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ, SV ಸಂಗೂರ್ ಭರವಸೆ. ಗಜೇಂದ್ರಗಢದ ಬಣಜಿಗ ಸಮಾಜದ ಬಾಂಧವರ ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ ನೀಡುವೆ ಎಂದು ವಿಧಾನ ಪರಿಷತ್ ಸದಸ್ಯ SV ಸಂಗೂರ್ ಭರವಸೆ ನೀಡಿದರು. ಶನಿವಾರ ಸ್ಥಳೀಯ ಉದ್ಯಮಿ ಪ್ರಕಾಶ್ ಜಾಲಿಯಾಳ್ ಅವರ ನಿವಾಸದಲ್ಲಿ ಗಜೇಂದ್ರಗಢ ಉಣಚಗೇರಿ ಬಣಜಿಗ ಸಮಾಜದಿಂದ ಸನ್ಮಾನ ಸ್ವೀಕರಿಸಿ ಬಳಿಕ ಮನವಿ ಸ್ವೀಕರಿಸಿ ಮಾತನಾಡಿದರು. ತಕ್ಷಣ 5 ಲಕ್ಷ ಬಿಡುಗಡೆ ಮಾಡಿದೆ, ಉಳಿದ ಅನುದಾನ ಹಂತ ಹಂತವಾಗಿ ಮಂಜೂರು ಮಾಡಿವೆ. ಎಲ್ಲ ಸಮಾಜಗಳ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ಸಮುದಾಯ ಭವನ ನಿರ್ಮಾಣ ಭೂಮಿ ಪೂಜೆ ನಡೆಸಿ ಎಂದರು. ಪ್ರಸ್ತುತ 10 ಲಕ್ಷ ಅನುದಾನ ಬಿಡುಗಡೆ ಮಾಡಲು ಸಮಾಜದ ಹಿರಿಯ ಅಂಬರೀಶ್ ಬಳಗೇರ್ ಕೋರಿದರು. ಸಮಾಜದ ಅಧ್ಯಕ್ಷ ಉಮೇಶ್ ಮಣಸಗಿ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ BV ಕಮಲಾಳ್, ಪ್ರಕಾಶ್ ಜಾಲಿಹಾಳ್, ಬಾಬಣ್ಣ ಜಾಲಿಹಾಳ್, ಬಸವರಾಜ್ ಕೊಟಗಿ, SS ವಾಲಿ, ಬಸವರಾಜ್ ವಾಲಿ, ಅಂಬರೀಶ್ ಬಳಗೇರ್, ಪ್ರಜ್ವಲ್ ಜಾಲಿಹಾಳ್, ರಾಹುಲ್ ಜಾಲಿಹಾಳ್, ಬಸವರಾಜ್ ಶೀಲವದ್ದರ್, ಅವಿನಾಶ್ ಕೊಟಗಿ, ಮಂಜುನಾಥ್ ಅಂಗಡಿ, ಶರಣಪ್ಪ ಪಟ್ಟೆ, ಮಹಾಂತೇಶ್ ಮಳಗಿ, ವೀರೇಶ್ ನಂದಿಹಾಳ್, ವಿಜಯ ನಿಲ್ವಿ, ವೀರೇಶ್ ನಿರ್ಶೇಷಿ, ಅಮರೇಶ್ ಅಂಗಡಿ, ಬಾಬು ಕೋಟಿ, ದೊಡ್ಡ ಬಸವರಾಜ್ ಅಂಗಡಿ, ರಾಜು ಗೌಡ್ರ, ಅಮರಪ್ಪ ಯಲಗುರ್ಚಿ, ಶರಣಪ್ಪ ಪಟ್ಟೆ, ಮುತ್ತಣ್ಣ ಚೆಟ್ಟರ್, ಈಶಪ್ಪ ಜತ್ತಿ, ಕಳಕಪ್ಪ ಪಟ್ಟಣ ಶೆಟ್ಟಿ, ಮಂಜುನಾಥ್ ಅಂಗಡಿ, ವೀರಭದ್ರಪ್ಪ ಪಟ್ಟಣ ಶೆಟ್ಟಿ, ಶೇಖಪ್ಪ ಅಂಗಡಿ, ಮುತ್ತಣ್ಣ ಗುಗ್ರಿ, ಅಶೋಕ್ ಅಂಗಡಿ, ಚನ್ವೀರಪ್ಪ ಚೋಳಿನ್, ಬಸವರಾಜ್ ಚೋಳಿನ್, ಸುರೇಶ್ ಚೋಳಿನ್, ಶಶಿ ಅಂಗಡಿ, ಶಶಿಧರ್ ವಾಲಿ, ಮಹದೇವಪ್ಪ ಶಿರೂರ್, ಮಹೇಶ್ ನಿರ್ಶೇಷಿ, ಬಸವರಾಜ್ ಅಂಗಡಿ, ಶರಣಪ್ಪ ಬಳಗೇರ್
ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಈಗಾಗಲೇ 1 ಎಕರೆ ಜಮೀನನ್ನು ಖರೀದಿಸಿದ್ದು ಅದರಲ್ಲಿ ಶ್ರೀ ಯಡಿಯೂರು ಸಿದ್ದಲಿಂಗೇಶ್ವರ ಸಾಂಸ್ಕೃತಿಕ ಭವನ ನಿರ್ಮಾಣ ಮಾಡಲು ತಯಾರಿ ನಡೆಸಿದ್ದು ನಮ್ಮ ಸಮಾಜದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ತಾವುಗಳು ಸಾಂಸ್ಕೃತಿಕ ಭವನ ನಿರ್ಮಾಣಕ್ಕಾಗಿ 20 ಲಕ್ಷ ರೂಪಾಯಿಗಳನ್ನು ಅನುದಾನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಧನ್ಯವಾದಗಳು. ಟಾರ್ಗೆಟ್ ಕೊಟ್ಟಿರಿ. ಇದನ್ನು 20 ಲಕ್ಷ ಎಟ್ ಎ ಟೈಮ್ ಕೊಡೋಕ್ಕಾಗೋದಿಲ್ಲ. ಯಾಕಂದ್ರೆ 4 ಜಿಲ್ಲೆ ಸಂಭಾಳಿಸ್ಬೇಕು ನಾವು, 34 ತಾಲೂಕು ಅದಾವೆ. ಕಂತು ಹಂತವಾಗಿ ಕೊಡ್ತೀವಿ. ಫಸ್ಟ್ ಕಂತು ಈಗ ಇಮಿಡಿಯೇಟ್ಲಿ 5 ಲಕ್ಷ ರಿಲೀಸ್ ಮಾಡ್ತೀವಿ. ಲಕ್ಷ ಬಿಡುಗಡೆ ಮಾಡ್ತೀನಿ. ಅದು ಬಳಸ್ಕೋಬೇಕು. ಸರ್ಕಾರದ ಇತ್ತೀಚಿನ ಕಾಯ್ದೆಯನ್ನು ಬಂದು ಹಣನ ಬಿಡುಗಡೆ ಮಾಡಿ 2 ವರ್ಷದೊಳಗಾಗಿ ಯಾರು ಉಪಯೋಗ ಮಾಡೋಂಗಿಲ್ಲ, ಅದು ಸರ್ಕಾರ ತೊಗೊಂಡ್ಬಿಡುತ್ತೆ. ಈಗ ಏನಾಯ್ತು ರೋಡದ ಪರಿಸ್ಥಿತಿ? ರೋಡಕ್ಕೆ ನಾವು ಕೊಟ್ಟು 2 ವರ್ಷ ಆಯಿತು. ನಿನ್ನೆ ನಾನು ಭಾಳ ಬೇಜಾರಾಗಿ ಅಧ್ಯಕ್ಷರಿಗೆ ಫೋನ್ ಮಾಡಿ, ನೋಡಿ 2 ವರ್ಷ ಆಯಿತು, ಅನುದಾನ ಸರ್ಕಾರ ಕಸ್ಕೊಳ್ತದ, ಅದು ಬೇಡ, ಮತ್ತೊಬ್ಬರಿಗೆ ಏನಾದ್ರು ಕೊಡಬೇಕಾಗಿ. ಆನೇಕಲ್ ತಾಲೂಕಿನಲ್ಲಿ ಸರ್ಕಾರ ರೈತರ ಭೂಮಿಗಳನ್ನು ಭೂ ಸ್ವಾಧೀನಪಡಿಸಲು ವಿರೋಧಿಸಿ ರೈತರಿಂದ ಪ್ರತಿಭಟನೆ. ನಡಿಯಾ ಬಿಟ್ಟು ನಡಿಯಾ. ನಿಧಾನ ತುಲವ. ಓವರ್ ಆಗಿ ರೈಡ್ ಮಾಡಿದ್ರೆ ಮುಂದಕ್ಕೆ ಮುಗಿಸ್ಬಿಡ್ತೀವಿ ನಾವು. ಇಲ್ಲ ಡ್ರೋನ್ ಬತ್ತಾಯ್ತು ಹಿಂದ್ಗಡೆ ಬಾಂಬರ್ ಬಿಡು. ಹೋಗ್ಲಿ 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 ಹೋಗ್ಲಿ. ಹೋಗ್ಲಿ 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 ಹೋಗ್ಲಿ. ವೆಬ್ ಕ್ಯಾಮನ್ನ ತಗೊಂಡಿದ್ದಿದ್ರೆ ಯೂಸ್ ಆಗಿರೋದು ನನ್ನ ಮಗನಿಗೆ. ಎಷ್ಟೊತ್ತಂತ ವೆಬ್ ಕ್ಯಾಮ್ ನಾನು ಎಷ್ಟೊತ್ತಂತ ಹಿಡ್ಕೊಂಡಿದ್ದೆ. ಲೈನ್ ಮೇಲೆ ಇದ್ರ ಮೇಲೆ ಆಗಲ್ಲ ಕೈ. ನಡಿಯಾ 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 ಬಿಟ್ಟು ನಡಿಯಾ.
ಓವರ್ ಆಗಿ ರೈಸ್ ಮಾಡಿದ್ರೆ ಮುಂದಕ್ಕೆ ಮುಗಿಸ್ಬಿಡ್ತೀವಿ ನಾವು. ಇಲ್ಲ ಡ್ರೋನ್ ಬತ್ತಾಯ್ತು ಹಿಂದ್ಗಡೆ ಬಾಂಬರ್ದಿದ್ದು. ಹೋಗ್ಲಿ 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 ಹೋಗ್ಲಿ. ವೆಬ್ ಕ್ಯಾಮನ್ನ ತಗೊಂಡಿದ್ರೆ ಯೂಸ್ ಆಗಿರೋದು ನನ್ನ ಮಗನಿಗೆ. ಎಷ್ಟೊತ್ತಂತ ವೆಬ್ ಕ್ಯಾಮ್. ಈಗ ಮತ್ತೆ ಮುಖ್ಯಾಂಶಗಳು. ಗಜೇಂದ್ರಗಢ ಸರ್ಕಾರಿ PU ಕಾಲೇಜಿನಲ್ಲಿ ಸಾಂಘಿಕ ಚಟುವಟಿಕೆ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಗಜೇಂದ್ರಗಢದ ಬಣಿಜರ ಸಮಾಜದ ಸಮುದಾಯ ಭವನ ನಿರ್ಮಾಣಕ್ಕೆ 20 ಲಕ್ಷ ಅನುದಾನ. ಆನೇಕಲ್ ತಾಲೂಕಿನಲ್ಲಿ ಭೂಸ್ವಾಧೀನ ವಿರೋಧಿಸಿ ರೈತರಿಂದ ಪ್ರತಿಭಟನೆ. ನಿರಂತರ ವಾರ್ತೆಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.